ಪವರ್ ಫೈಟ್ಗೆ ತೆರೆ ಎಳೆಯೋಕೆ ಮುಹೂರ್ತ ಫಿಕ್ಸ್ ಆದಂಗೆ ಕಾಣ್ತಾ ಇದೆಯಂತೆ. ಯಾಕಂತ ಹೇಳಿದ್ರೆ ಈ ಮುಂಚೆ ನೀವು ನೋಡಿದ್ರಿ ಮೇ 4, ಮೇ 15, ಮೇ 20 ಈ ಡೇಟ್ಗಳೆಲ್ಲ ಬಹಳ ಗಿರ್ಕಿ ಹೊಡಿತಾ ಇದ್ವು. ಮೇ 15ರ ಒಳಗೆ CM DCMಗೆ ಹೈಕಮಾಂಡ್ ಬುಲಾವ್ ನೀಡೋ ಎಲ್ಲ ಸಾಧ್ಯತೆಗಳಿದ್ದಾವೆ. ದೆಹಲಿಗೆ ಕರೆದು ಚರ್ಚೆಗೆ ಮುಂದಾಗುತ್ತಾ ಹೈಕಮಾಂಡ್. ಮೇ 10ರ ಒಳಗೆ ಕೇರಳ CM ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೇರಳ CM ಆಯ್ಕೆ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ದೆಹಲಿಯಿಂದ ಕರೀಬಹುದು ಹೈಕಮಾಂಡ್. CM DCM ಇಬ್ರಿಗೂ ಈಗಾಗಲೇ ಏನಾದರೂ ಸಂದೇಶ ಕೊಟ್ಟಿದೆಯಾ? ಮೇ 15 ಕಾಂಗ್ರೆಸ್ ಪಾಲಿಗೆ ಒಂದು ಕ್ರೂಷಿಯಲ್ ಡೇ ಆಗುತ್ತಾ? ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಜನ್ಮದಿನ ಅವತ್ತೇ, ಅವರ ಹುಟ್ಟುಹಬ್ಬದ ದಿನದಂದು ಏನಾದರೂ CM ಸ್ಥಾನದ ಗಿಫ್ಟ್ ಸಿಗುತ್ತಾ? ಹೀಗೊಂದು ಪ್ರಶ್ನೆ, ಕುತೂಹಲ, ಚರ್ಚೆ ಮತ್ತೆ ಶುರುವಾಗಿದೆ. ನೋಡಿ, ಎಲ್ಲ ರೀತಿಯ ಸುದ್ದಿನೂ ಇದೆ. ಈಗ ಚುನಾವಣಾ ಫಲಿತಾಂಶ ಬಂದಿದ್ದು ನೋಡಿದಾಗ ಕಾಂಗ್ರೆಸ್ನ ಸಾಧನೆ ಏನೂ ಇಲ್ಲ ಎಕ್ಸೆಪ್ಟ್ ಕರ್ನಾಟಕ. ಹಾಗಾಗಿ ನಾವು ಇಲ್ಲಿ ಹೆಂಗೆ ನಿರ್ಧಾರ ತೆಗೆದುಕೊಳ್ಳೋಣ ಅನ್ನುವ ಒಂದು ಆಲೋಚನೆ ಇದ್ದಿರ್ಬೋದು. ಆದರೆ ಏನೋ ಮಾತು ಕೊಟ್ಬಿಟ್ಟಿದ್ರೆ ಅದನ್ನು DK ಶಿವಕುಮಾರ್ ಅವರು ಖಂಡಿತವಾಗ್ಲೂ ಬಿಡಲ್ಲ, ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಹಾಗಾಗಿ ಒಂದು ನಿರ್ಣಾಯಕ ದಿನ ಆಗುತ್ತಾ ಮೇ 15. ಮೇ 4ನೇ ತಾರೀಕಿನ ಫಲಿತಾಂಶ ಬಹಳ ಕುತೂಹಲ ಮೂಡಿಸಿತ್ತು. ಈ ಕಾರಣಕ್ಕೂ ಕೂಡ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಅಂದರೆ ಈ ಕುರ್ಚಿ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಮೇ 4ರ ಚುನಾವಣಾ ಫಲಿತಾಂಶ ಒಂದು ನಿರ್ಣಾಯಕ ದಿನ ಆಗಿತ್ತು. ಆದರೆ ಈಗ ನೆಕ್ಸ್ಟ್ ಏನು ಮಾಡ್ತಾರೆ? ಮೇ 15 ಮತ್ತೊಂದು ಕ್ರೂಷಿಯಲ್ ಡೇ ಇದೆ. ಅದು ಅವರಿಗೆ, ಜನರಿಗೇನಿಲ್ಲ, ಯಾರು ಮುಖ್ಯಮಂತ್ರಿ ಆಗಬೇಕಪ್ಪ, ಆಡಳಿತ ನಡೆಸಬೇಕು. ಯಾರು ನಡೆಸಿದ್ರೇನು? ಚೆನ್ನಾಗಿರೋರು, ಸಮರ್ಥವಾಗಿರೋರು ನಡೆಸಿ. ಅದು DK ಶಿವಕುಮಾರ್ ಆದ್ರೇನು, ಇನ್ನು PK ಶಿವಕುಮಾರ್ ಆದ್ರೇನು, ಅದು ನಿಮಗೆ ಬಿಟ್ಟಿದ್ದು ಅನ್ನೋ ಅರ್ಥದಲ್ಲಿ ಪ್ರಜೆಗಳು ಇರಬೇಕು ನಿಜವಾಗ್ಲೂ. ಆದರೆ ಹೆಂಗಾಗಿದೆ, ದೊಡ್ಡ ಮನರಂಜನೆ, ರೋಚಕತೆ ಎಲ್ಲ ಸಿಕ್ಬಿಟ್ಟಿದೆ. ಅಫ್ಕೋರ್ಸ್ ನಮ್ಮ ಪಾತ್ರವೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತ ಅವ್ರು ಇರೋದನ್ನೇ ತೋರಿಸ್ತಾ ಇದ್ದೀವಲ್ಲ, ಅವ್ರಿಗೂ ಕೂಡ ನಾವು ಈ ಡಿಸ್ಕಷನ್ ಮಾಡದೆ ಸುಮ್ಮನೆ ಇರಲಿ ಅಂತ ನೋಡೋಣ, ಬಯಸ್ತಾರ ಕೇಳಿ. ಮೇಲ್ನೋಟಕ್ಕೆ ಹೇಳ್ತಾರೆ ಮಾಧ್ಯಮಗಳಲ್ಲಿ ಮಾತ್ರ ಈ ಚರ್ಚೆ ಅಂತ ಹೇಳ್ತಾರೆ. ಅವ್ರು ಹೇಳದೆ ಸುಮ್ಮನೆ ಹಾಕ್ತಿದ್ದೀವಾ? ಶಿವಗಂಗಾ ಬಸವರಾಜ್ ಅವ್ರಿಗೆ, ಇಕ್ಬಾಲ್ ಹುಸೇನ್ ಅವ್ರಿಗೆ, ಜಮೀರ್ ಅಹಮದ್ ಖಾನ್ ಅವ್ರಿಗೆ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಾವು ಹೇಳ್ಕೊಡ್ತೀವ ಹೀಗೆ ಮಾತಾಡಿ ಅಂತ? ಅವರೇ ತಾನೇ ಮಾತಾಡೋದು. ಸೊ ದಿಸ್ ಇಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಟಿಕ್ಸ್. ಓಕೆ, ಶಲ್ ವಿ ಗೋ ಫಾರ್ ನೆಕ್ಸ್ಟ್ ನ್ಯೂಸ್? ಓಕೆ, ಮುಂದಿನ ಸುದ್ದಿ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಏನು ನಡೀತಾ ಇದೆ? ಮೇ 15 DK ಶಿವಕುಮಾರ್ ಅವರ ಹುಟ್ಟಿದ ಹಬ್ಬ. ಸಾಮಾನ್ಯವಾಗಿ ಇರುತ್ತಲ್ಲ, ಅವ್ರಿಗೊಂದು ಕನಸಿರ್ಬೋದು. ಅದು ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಬಿಗ್ ಡೇ ಫಾರ್ ಹಿಮ್. ಸಹಜವಾಗಿರುತ್ತೆ. DK ಶಿವಕುಮಾರ್ ಅವ್ರಿಗಾಗಿರ್ಬೋದು, ಅವರ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ, ಪ್ರೀತಿ ಪಾತ್ರರಿಗೆ, ಕುಟುಂಬ ಸದಸ್ಯರಿಗೆ, ಅಫ್ಕೋರ್ಸ್ ಇಟ್ಸ್ ಎ ಸೆಲೆಬ್ರೇಟಿಂಗ್ ಡೇ ಫಾರ್ ದೆಮ್. ಅವತ್ತೇ ಏನಾದರೂ CM ಪಟ್ಟ ಸಿಗುವಂಥ ಸೂಚನೆ ಏನಾದರೂ ಆಗುತ್ತಾ? ಈಗಾಗಲೇ ಟೈಮ್ ಮೀರಿ ಹೋಗಿದೆ ಅವರು ಹೇಳುವ ಪ್ರಕಾರ, ಅಥವಾ ಈ ಪ್ರಯತ್ನಗಳನ್ನು ನೋಡ್ತಾ ಇದ್ದಾಗೆ ಕಳೆದ 6 ತಿಂಗಳಿಂದ ಈ ಚರ್ಚೆಗೆ ಇನ್ನಿಲ್ಲದಂತೆ ರೆಕ್ಕೆ ಪುಕ್ಕಗಳೆಲ್ಲ ಸಿಕ್ಕಿದ್ದಾವೆ. ಎಸ್, ಇದು ನಮ್ಮ ರಾಜ್ಯದ ಸದ್ಯದ ಹಕ್ಕೀಕತ್ತು. ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಏನು ನಡೀತಾ ಇದ್ದರೆ ಇದು ನಡೀತಾ ಇದೆ ಮುಖ್ಯವಾಗಿ. ಓಕೆ, ಎಸ್.